ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಗರಿ ಸಿಕ್ಕಂತಾಗಿದೆ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಒಂದಾಗಿರುವಂತಹ 2026 ಸನ್ ಡಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಕಿರು ಚಿತ್ರವೊಂದು ಆಯ್ಕೆಯಾಗಿದೆ. ಬೆಂಗಳೂರಿನ ಹೆಮ್ಮೆಯ ಪ್ರತಿಭೆ ಚಲನಚಿತ್ರ ನಿರ್ದೇಶಕಿ ಅನೂಯ ಸ್ವಾಮಿ ಅವರ ಪಂಕಜ ಕಿರು ಚಿತ್ರವು ಆಯ್ಕೆಯಾಗಿರೋದು ಕನ್ನಡಿಗರಿಗೆ ಹೆಮ್ಮೆಯನ್ನ ತರಿಸಿದೆ. ಸನ್ ಡಾನ್ಸ್ಗೆ ಅಧಿಕೃತವಾಗಿ ಆಯ್ಕೆಯಾದ ಮೊದಲ ಕನ್ನಡ ಕಿರುಚಿತ್ರ ಅನ್ನೋ ಹೆಗ್ಗಳಿಕೆ ಪಂಕಜ ಕಿರು ಚಿತ್ರಕ್ಕಿದೆ. ಇದು ಪ್ರಾದೇಶಿಕ ಭಾರತೀಯ ಸಿನಿಮಾಗೆ ಜಾಗತಿಕ ವೇದಿಕೆಯಲ್ಲಿ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ. ಅಮೆರಿಕದಲ್ಲಿ ನಡೆಯಲಿರುವ ಚಲನಚಿತ್ರೋತ್ಸವದಲ್ಲಿ ಚೊಚ್ಚಲ ಕನ್ನಡ ಕಿರುಚಿತ್ರ ಪ್ರದರ್ಶನ ಮಾಡ್ತಾ ಇರುವ ಮೊದಲ ಕನ್ನಡತಿ ಅನ್ನೋ ಹೆಗ್ಗಳಿಕೆಗೆ ಅನೂಯ ಸ್ವಾಮಿ ಅವರು ಪಾತ್ರರಾಗ್ತಾ ಇದ್ದಾರೆ. ಪ್ರಸ್ತುತ ಅನೂಯ ಸ್ವಾಮಿ ಅವರು ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ಟಿಶ್ ಸ್ಕೂಲ್ ಆಫ್ ದಿ ಆರ್ಟ್ಸ್ ನಲ್ಲಿ ಫಿಲ್ಮ್ ಮತ್ತು ಟಿವಿ ನಿರ್ಮಾಣದಲ್ಲಿ ಎಂಎಫ್ಎ ಪದವಿಯನ್ನು ಓದ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಅನೂಯ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾರೆ. ಮತ್ತೊಂದು ಗಮನಾರ್ಹವಾದಂತಹ ಸಂಗತಿ ಅಂದ್ರೆ ಆಸ್ಕರ್ ಪ್ರಶಸ್ತಿ ವಿಜೇತ ಪ್ರಖ್ಯಾತ ನಿರ್ದೇಶಕ ಸ್ಪೈಕ್ ಲೀ ಅವರ ಬಳಿ ಬೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ ಕೆಲವು ಪ್ರತಿಭಾವಂತರಲ್ಲಿ ಇವರು ಕೂಡ ಒಬ್ರು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ.